ಇಲ್ಲಿ 4th ಅವ್ರು ಕೇಳ್ರಿ. ಈಗ 4th ಅದ ರೀ. ನೆಕ್ಸ್ಟ್ ಮುಂದಿನ ವರ್ಷದಿಂದ 5th ಆಗ್ತೀರಿ, ಹೌದಲ್ಲ? ಅಲ್ಲಿ 5th ಆಗ್ತೀರ ಅಂದ್ರೆ ಅಲ್ಲಿ ಬೇರೆ ಬೇರೆ ಪರೀಕ್ಷೆಗಳು ಬರ್ತಿರ್ತಾವೆ. ನವೋದಯ, ಆದರ್ಶ, ಮುರಾರ್ಜಿ, ಅಲ್ಪಸಂಖ್ಯಾತರ, ಹೌದಲ್ಲ? ಅದಕ್ಕೆ ನೀವು ರೆಡಿ ಆಗ್ಬೇಕಂದ್ರೆ ಈ ವರ್ಷದಿಂದ ರೆಡಿ ಆಗಬೇಕು. ಯಾಕಂದ್ರೆ 2 ತಿಂಗಳು ಏನಿರ್ತತಿ, ವೆಕೇಶನ್ ಕ್ಲಾಸ್ ಇರ್ತತಿ. ಆ ವೆಕೇಶನ್ ಕ್ಲಾಸಿಗೆ ಬಂದ್ರಂದ್ರೆ ನಿಮ್ಮ ಎಲ್ಲ ಸಬ್ಜೆಕ್ಟ್ ಏನು ಮಾಡಿಬಿಡ್ತೀವಿ, ನೋಟ್ಸ್ ಬರೀಸಿ ನಿಮಗೆ ನೋಟ್ಸ್ ಕೊಟ್ಟು ಕಳಿಸ್ತೀವಿ. ಅನ್ನೋದ್ರೆ 2 ತಿಂಗಳೊಳಗೆ ನಿಮಗೆ ರೆಡಿ ಮಾಡಿ ಕೊಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ನೀವು ನವೋದಯಗೆ ಎಲಿಜಿಬಲ್ ಆಗಬೇಕು, ಮುರಾರ್ಜಿ, ಆದರ್ಶ ಅಂತ ಪರೀಕ್ಷೆಗಳಿಗೆ ನೀವು ಏನಾರ ಆಯ್ಕೆ ಆದ್ರೆ ಅಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಮುಂದೆ ಏನಾರ ಈಗ 10th ಮುಗಿದ ನಂತರ ಜಾಸ್ತಿ ರೊಕ್ಕ ಹಾಕೋಕ್ಕಿಂತ ಒಂದ್ಸಲ ನೀವು ನವೋದಯ ಅನ್ನುವಂಥ ಮುರಾರ್ಜಿ ಅನ್ನುವಂಥ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಬರ್ಡನ್ ಕಡಿಮೆ ಆಗುತ್ತೆ. ಹೀಗಾಗಿ 5ನೇ ತರಗತಿಯಲ್ಲಿ ನಿಮಗೆ ಏನು ಬರ್ತಾವಲ್ಲ ಎಕ್ಸಾಮ್, ಅದಕ್ಕೇನು ಪಾಸ್ ಆಗ್ಬೇಕಲ್ಲ ಪ್ರತಿಯೊಂದು ನೋಟ್ಸನ್ನು ಕೊಟ್ಟು ಕಳಿಸ್ತೀವಿ ನಾವು. ಯಾವ್ದಂದ್ರೆ ನಮ್ಮ ಸ್ಕೂಲ್ ಯಾವ್ದಂದ್ರೆ ಇಲ್ಲೇ ಗಿರಸ್ಪತಿ ಸ್ಕೂಲ್ ಅದ, ಇಲ್ಲೇ ನೀರು ಬರ್ತಾರಲ್ಲ. ನೀವು ಕೂಡ ಬರ್ರಿ, ಯಾಕಂದ್ರೆ ನೆಕ್ಸ್ಟ್ ಇಯರ್ ನೀವು 5th ಆಗ್ತೀರಿ. ನಿಮ್ಗೆ 2 ತಿಂಗಳೊಳಗೆ ನಾವು ರೆಡಿ ಮಾಡಿ ಕಳಿಸ್ತೀವಿ. ಅರ್ಥ ಆಯ್ತಾ?